ಕಸ್ತೂರಿ ರಂಗನ್ 7ನೇ ಅಧಿಸೂಚನೆಯನ್ನು ಅವೈಜ್ಞಾನಿಕ ವರದಿ ಎಂದು ತಿರಸ್ಕರಿಸಲು ಆಗ್ರಹಿಸಿ ಹೊನ್ನಾವರದಲ್ಲಿ ಸೆಪ್ಟೆಂಬರ್ 7 ಸೋಮವಾರದಂದು ಬೃಹತ್ ವಿರೋಧಿ ಜಾಗೃತ ಜಾಥಾ ಸಂಘಟಿಸಲು ನಿರ್ಧರಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದ್ದಾರೆ. ಹೊನ್ನಾವರ ತಾಲೂಕಿನ ನಾಮದಾರಿ ಕಲ್ಯಾಣ ಮಂಟಪದಲ್ಲಿ ನಡೆದ ಕಸ್ತೂರಿ ರಂಗನ್ ವಿರೋಧಿ ಸಭೆಯಲ್ಲಿ ಮಾತನಾಡಿ, ಜಿಲ್ಲೆಯ ಕರಾವಳಿ ಭಾಗದಲ್ಲಿ 181 ಗ್ರಾಮಗಳನ್ನು ಅತಿ ಸೂಕ್ಷ್ಮ ಪ್ರದೇಶವೆಂದು ಗುರುತಿಸಲಾಗಿದ್ದು, ಹೊನ್ನಾವರ 42, ಕುಮಟಾ 41, ಅಂಕೋಲಾ 38, ಕಾರವಾರ 35 ಮತ್ತು ಬಟಗಳದಲ್ಲಿ 25 ಗ್ರಾಮಗಳು ಸೇರಲ್ಪಟ್ಟಿವೆ. ಕರಾವಳಿ ಭಾಗದಲ್ಲಿ ಈಗಾಗಲೇ CRZ ಯೋಜನೆಯಿಂದ ಜನಸಾಮಾನ್ಯರು ತೊಂದರೆಯನ್ನು ಅನುಭವಿಸುತ್ತಿದ್ದು, ಇನ್ನೊಂದೆಡೆ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಅರಣ್ಯವಾಸಿಗಳು ಭೂಮಿ ಹಕ್ಕಿನಿಂದ ವಂಚಿತರಾಗುವ ಭೀತಿಯನ್ನು ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಸ್ತೂರಿ ರಂಗನ್ ವರದಿಯಿಂದ ಕರಾವಳಿ ಭಾಗದ ಸಂಪೂರ್ಣ ಜನಜೀವನ ಅಸ್ತವ್ಯಸ್ತವಾಗುವುದರಲ್ಲಿ ಸಂಶಯವಿಲ್ಲವೆಂದು ಆತಂಕ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಸಂಚಾಲಕ ಮಹೇಶ್ ನಾಯ್ಕ್ ಕಾರಕ್ಕಿ, ವಿನೋದ್ ನಾಯ್ಕ್, ಸುರೇಶ್ ನಾಯ್ಕ್ ಸರಳಗಿ, ಸುರೇಶ್ ಮೇಸ್ತಾ ಹೊನ್ನಾವರ, ಅನಿತಾ ಲೋಪಿಸ್, ಹೇಮಲತಾ ನಾಯ್ಕ್ ಸಾಟೋಡ್, ವಿನೋದ್ ನಾಯ್ಕ್ ಕೆರವಳ್ಳಿ, ಶೇಷಗಿರಿ ನಾಯ್ಕ್ ಮಹಿಮೆ, ಚಂದ್ರಾಸ್ ಬೈಲೂರು, ವಿನಯ್ ನಾಯ್ಕ್ ಜನಕಡಕಲ್, ಮಂಜು ಫರ್ನಾಂಡಿಸ್ ಮುಂತಾದವರು ಉಪಸ್ಥಿತರಿದ್ದರು.